ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ಸೊ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ನಳಿನಿ. ಮೊದಲನೇ ಬಾರಿಗೆ ನೀವು ಈ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು ಟ್ಯಾಪಿಂಗ್ ಮೆಡಿಟೇಷನ್ ಮಾಡಿ ತೋರಿಸ್ತೀನಿ. ನಿಮಗೆ ಟ್ಯಾಪಿಂಗ್ ಮೆಡಿಟೇಷನ್ ಆಲ್ರೆಡಿ ನೀವು ಮಾಡಿದರೆ ನಿಮಗೆ ಹಾಗೆ ನೋಡ್ಕೊಂಡು ಮಾಡಿ. ಸಪೋಸ್ ನಿಮಗೆ ಟ್ಯಾಪಿಂಗ್ ಮೆಡಿಟೇಷನ್ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ 2 ವಿಡಿಯೋಸ್ ಹಾಕಿದ್ದೀನಿ ಮುಂಚೆ. ಅದರದ್ದು ಲಿಂಕ್ಸ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ನೋಡ್ಬೋದು. ಎನಿವೇ ನಾನು ಟ್ಯಾಪಿಂಗ್ ಮಾಡ್ತಾ ಇರ್ತೀನಿ, ಟ್ಯಾಪಿಂಗ್ ಪಾಯಿಂಟ್ಸಲ್ಲಿ ನಾನು ಟ್ಯಾಪಿಂಗ್ ಮಾಡ್ತಾ ಇರ್ತೀನಿ, ಅದು ನೋಡ್ಕೊಂಡು ಮಾಡಿದ್ರೆ ಸಾಕು. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಟ್ಯಾಪಿಂಗ್ ಇದಕ್ಕೋಸ್ಕರ, ಖುಷಿ ಅಥವಾ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವೋ ಅದಕ್ಕೋಸ್ಕರ ನಾವು ಟ್ಯಾಪಿಂಗ್ ಮಾಡ್ತಾಯಿದ್ದೀವಿ. ಪಾಸಿಟಿವ್ ಟ್ಯಾಪಿಂಗ್. ಫಸ್ಟಿಗೆ ಯೂಶಲಿ ನಾವೇನು ಮಾಡ್ತೀವಿ, ಟ್ಯಾಪಿಂಗ್ ಮಾಡ್ಬೇಕಾದ್ರೆ ನೆಗೆಟಿವ್ ಆಸ್ಪೆಕ್ಟ್ ಕಡೆ ಫೋಕಸ್ ಮಾಡಿ ಆಮೇಲೆ ಪಾಸಿಟಿವ್ ಮಾಡ್ತೀವಿ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಮೊದಲಿಗೆ ಪಾಸಿಟಿವ್ ಆಗಿ ಮಾಡ್ತಾಯಿದ್ದೀವಿ. ಸೊ ಇದು ಹ್ಯಾಪಿನೆಸ್ ಅಥವಾ ಖುಷಿಗೋಸ್ಕರ ನಾವು ಮಾಡ್ತಾ ಇರೋದು. ಇದು ತುಂಬ ಶಾರ್ಟ್ ಟ್ಯಾಪಿಂಗ್ ಮೆಡಿಟೇಷನ್ ಆಗಿರುತ್ತೆ. ಮೇ ಬಿ 10 to ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಅಂತ ಹೇಳ್ಬೋದು. ಸೊ ಶುರುಗೆ ಏನು ಮಾಡಬೇಕು, ಸೊ ನೀವು ಇತ್ತೀಚೆಗೆ ಏನಾದ್ರೂ ನಿಮಗೆ ಅಂದರೆ ತುಂಬ ಬೇಜಾರಾಗ್ತಿದೆ, ಖುಷಿ ಪಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ಏನೋ ಕಾರಣಗಳಿಗೆ ಬೇಜಾರಾಗ್ತಾ ಇದೆ ಅಂದರೆ ಅದರದ್ದು ಆ ಬೇಜಾರು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದೆಷ್ಟು ಇಂಟೆನ್ಸಿಟಿ ಅಂತ ಅಂದ್ಬಿಟ್ಟು ಅದರದ್ದು 0 to 10 ಸ್ಕೇಲ್ ಮೇಲೆ ರೇಟ್ ಮಾಡಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಏನು ಆ ಥರ ಬೇಜಾರಿಲ್ಲ, ಏನಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಏನು ನೀವು ಸ್ಕೇಲ್ ರೇಟಿಂಗ್ ಮಾಡೋದೇನು ನೆಸೆಸಿಟಿ ಇಲ್ಲ. ಸಪೋಸ್ ನಿಮ್ಗೆ ಏನಾದರೂ ತುಂಬ ಬೇಜಾರಿದೆ, ನಿಮಗೆ ಖುಷಿ ಪಡೋಕೆ ಆಗ್ತಾ ಇಲ್ಲ, ಯಾವುದಾದ್ರೂ ಕಾರಣಕ್ಕೆ ರೆಸಿಸ್ಟೆನ್ಸ್ ಇದೆ ಖುಷಿ ಪಡೋದಕ್ಕೆ ಅನ್ನೋದಾದರೆ ಅದನ್ನು ನೀವು ರೇಟ್ ಮಾಡಿ. ಸೊ ಇದು ಟ್ಯಾಪಿಂಗ್ ಮಾಡಿದ್ಮೇಲೆ ಕೊನೆಗೆ ನಿಮ್ಗೇನಾಗುತ್ತೆ, ನಿಮಗೆ ಅದೊಂದು ಖುಷಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಸ್ಟಾರ್ಟ್ ಹೇಗೆ ಮಾಡ್ತೀವಿ ಅಂದರೆ ನಾವು ಇಲ್ಲಿ ಸೊ ಇದು ಸೆಟಪ್ ಪಾಯಿಂಟ್, ಇಲ್ಲಿ ಕರಾಟೆ ಚಾಪ್ ಪಾಯಿಂಟ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಅಥವಾ ಸೈಡ್ ಆಫ್ ದಿ ಹ್ಯಾಂಡ್, ಕೈನ ಸೈಡ್ ಇದೆಯಲ್ಲ ಅಲ್ಲಿ ನಾವು ಸ್ಲೋ ಆಗಿ ಸಾಫ್ಟಾಗಿ ಟ್ಯಾಪ್ ಮಾಡ್ತೀವಿ. ಸೊ ಟ್ಯಾಪ್ ಮಾಡ್ತಾ ನಾನು ಏನು ಹೇಳ್ತೀನೋ ಅದನ್ನು ನೀವು ಮನಸ್ಸಲ್ಲಾದರೂ ಹೇಳ್ಬೋದು, ಇಲ್ಲ ಅಂದರೆ ಜೋರಾಗಾದರೂ ಹೇಳ್ಕೊಬಹುದು. ಓಕೆ, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ಈಗ ಟ್ಯಾಪಿಂಗ್ ಮೆಡಿಟೇಷನ್ ಮಾಡಬೇಕಾದ್ರೆ ನೀವು ಡ್ರೈವಿಂಗ್ ಮಾಡಬೇಡಿ, ಅಥವಾ ಏನಾದರೂ ಸೀರಿಯಸ್ ಕೆಲಸ ಆ ಥರದ್ದು ಮಾಡ್ತಾ ನೀವು ಕೇಳ್ಕೊಬೇಡಿ. ಯಾಕೆಂದರೆ ಏನಾಗುತ್ತೆ, ಟ್ಯಾಪಿಂಗ್ ಮಾಡ್ತಾ ನಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಮೈಂಡು ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಅದು ನಾವು ನಿದ್ದೆ ಬರೋ ಥರ ಮಂಪರಾಗುತ್ತೆ. ಸೊ ಅದಕ್ಕೆ ಆ್ಯಕ್ಟಿವ್ ಆಗಿ ನಿಮ್ಮ ಅಲರ್ಟ್ನೆಸ್ಸು, ನಿಮ್ಮ ಇದು ಬೇಕಾಗಿರುವಂಥ ಯಾವ ಕೆಲಸನೂ ಮಾಡ್ಕೋತಾ ಇದನ್ನು ಟ್ಯಾಪಿಂಗ್ ಮೆಡಿಟೇಷನ್ ಮಾಡಬೇಡಿ. ಎಲ್ಲರೂ ಒಂದು ಕಡೆ ಜಾಗದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಡಬೇಡಿ. ಒಂದು ಕಡೆ ಟೈಮ್ ತೊಗೊಳ್ಳಿ, ಒಂದು 5 ರಿಂದ 10 ನಿಮಿಷ ಟೈಮ್ ತೊಗೊಂಡು ಒಂದು ಕಡೆ ಕೂತ್ಕೊಂಡು ಮಾಡಿ. ಓಕೆ, ಸೊ ಫಸ್ಟಿಗೆ ನಾವು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕಣ್ಣು ಮುಚ್ಕೊಂಡು ನಾವು ಡೀಪ್ ಬ್ರೀದಿಂಗ್ ಮಾಡೋಣ ಒಂದು 3 ಟೈಮ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಸೊ ಕರಾಟೆ ಚಾಪ್ ಪಾಯಿಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳೋದನ್ನು ನೀವು ಮನಸ್ಸಲ್ಲಾದರೂ ಹೇಳ್ಕೊಬೋದು, ಇಲ್ಲ ಅಂದರೆ ಹಾಗೇ ಜೋರಾಗಾದರೂ ರಿಪೀಟ್ ಮಾಡಬಹುದು. ಸೊ ಈ ಮೊಮೆಂಟಲ್ಲಿ ನಾನು ಖುಷಿಯಾಗಿರೋದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಆರಿಸ್ಕೋತೀನಿ. ಏನಾದರೂ ಬ್ಲಾಕ್ಸ್ ಇದ್ದರೆ, ಖುಷಿ ಪಡೋದಕ್ಕೆ ಏನಾದರೂ ಬ್ಲಾಕ್ಸ್ ಇದ್ದರೆ ಅದನ್ನೆಲ್ಲ ರಿಲೀಸ್ ಮಾಡ್ತೀನಿ. ಸೊ ನಾನೀಗ ಖುಷಿಯಾಗಿರೋದಕ್ಕೆ ನಾನು ಮನಸ್ಸಲ್ಲಿರೋ ಹೆವಿನೆಸ್ ಏನಾದರೂ ಅದನ್ನು ಲೈಟ್ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಅದನ್ನು ತುಂಬ ಲೈಟ್ನೆಸ್ನ ಫೀಲ್ ಮಾಡ್ಕೊಳ್ಳೋದಕ್ಕೆ ನಾವು ಹಗುರವಾಗಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ನನ್ನೊಳಗೆ ಎಲ್ಲೋ ಖುಷಿ ಇದ್ದೇ ಇದೆ, ಅದನ್ನೆಲ್ಲ ಹೊರಗಡೆ ತಂದು ಅದನ್ನು ಪೂರ್ತಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀನಿ. ಐಬ್ರೋ ಪಾಯಿಂಟ್. ನಾನೀಗ ತುಂಬಾ ಖುಷಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಿದ್ದೀನಿ, ಖುಷಿಯಿಂದ ಇದ್ದೀನಿ, ಹಾಗೆ ನನಗೆ ತುಂಬ ತೃಪ್ತಿ ಇದೆ. ಸೈಡ್ ಆಫ್ ದಿ ಐ. ಏನೇ ನನಗೆ ಭಯ ಇರಬಹುದು, ಅಥವಾ ವರೀಸ್ ಇರ್ಬೋದು, ಯೋಚನೆಗಳು ಇರ್ಬೋದು, ಏನಾದ್ರು ಸ್ಟ್ರೆಸ್ ಇರ್ಬೋದು, ಅದನ್ನೆಲ್ಲ ನಾನು ಲೆಟ್ ಗೋ ಮಾಡ್ತೀನಿ, ಅದನ್ನೆಲ್ಲ ಬಿಡ್ತಾ ಬರ್ತೀನಿ. ಸೊ ಮಾಡ್ತಾ ಮಧ್ಯೆ ದೀರ್ಘವಾಗಿ ಉಸಿರು ಎಳ್ಕೋಬೋದು ನೀವು. ಹಾಗೆ ಇನ್ನೊಂದು ಏನಂದರೆ, ನಾವು ಟ್ಯಾಪಿಂಗ್ ಮಾಡಬೇಕಾದ್ರೆ ಕೆಲಸ ಕಣ್ಣೀರು ಕೂಡ ಬರುತ್ತೆ, ಅದು ಕೂಡ ನಾರ್ಮಲ್. ಆಕ್ಳಿಕೆನೂ ಬರುತ್ತೆ, ಅದನ್ನು ಕೂಡ ನಾರ್ಮಲ್. ಅದರಿಂದ ಏನಾಗ್ತಿದೆ ಅಂದರೆ
ನಿಮ್ಮ ಎನರ್ಜಿ ಮೂವ್ ಆಗ್ತಾ ಇದೆ. ಸ್ಟಕ್ ಎನರ್ಜಿ ಇರುತ್ತಲ್ಲ, ಅಲ್ಲಿ ಇಲ್ಲಿ ಸ್ಟಕ್ ಆಗಿರೋ ಎನರ್ಜಿ ಮೂವ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅಂಡರ್ ದಿ ಐ. ಸೊ ನಾನು ಡಿಸರ್ವಿಂಗ್ ಇದ್ದೀನಿ ಖುಷಿ ಪಡೋದಕ್ಕೆ, ಅರ್ಹತೆ ಇದೆ ನನಗೆ ಖುಷಿ ಪಡೋದಕ್ಕೆ. ಅಂಡರ್ ದಿ ನೋಸ್. ನಾನು ಇವತ್ತು ಖುಷಿ ಪಡೋದಕ್ಕೆ ಆರಿಸ್ಕೊತೀನಿ, ಖುಷಿನ ಫೀಲ್ ಮಾಡ್ಕೊಳ್ಳೋದಕ್ಕೆ, ಖುಷಿನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದನ್ನು ಆರಿಸ್ಕೊತೀನಿ. ಅಂಡರ್ ದಿ ಮೌತ್. ಈ ಮೂಮೆಂಟಲ್ಲಿ, ಈ ಕ್ಷಣ ನಾನು ನನ್ನ ಪ್ಯೂರ್ ಹ್ಯಾಪಿನೆಸ್ ಏನಿದೆ, ತುಂಬಾ ಖುಷಿ ಏನಿದೆ, ಆ ಖುಷಿಗೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಶುದ್ಧವಾದ ಖುಷಿ, ಪ್ಯೂರ್ ಹ್ಯಾಪಿನೆಸ್. ಕಾಲರ್ಬೋನ್. ನಾನು ಈ ಖುಷಿನ ಕ್ರಿಯೇಟ್ ಮಾಡ್ಬೋದು ಇವಾಗ, ನಾನೇ ಅದನ್ನು ಕ್ರಿಯೇಟ್ ಮಾಡ್ಬೋದು. ಆ ಥರ ಇದು ಇದೆ, ನನಗೆ ಶಕ್ತಿ ಇದೆ, ಅದು ನನ್ನ ಕೈಯಲ್ಲೇ ಇದೆ. ಅಂಡರ್ ದಿ ಆರ್ಮ್. ಸೊ ನನ್ನ ಪ್ರತಿ ಕಣದಲ್ಲೂ, ಈ ನನ್ನ ದೇಹದ ಪ್ರತಿ ಕಣದಲ್ಲೂ ನನ್ನ ಮನಸ್ಸು ಎಲ್ಲನೂ ತುಂಬಾ ಖುಷಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೆ. ಸೊ ಆ ವೈಬ್ಸ್ ಅಂತ ಏನು ಹೇಳ್ತೀವಿ, ಅದು ವೈಬ್ರೇಷನ್, ಖುಷಿಯ ವೈಬ್ರೇಷನ್ ಪ್ರತಿ ಇದರೊಳಗೂ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾ ಇದ್ದೀನಿ. ಮೇಲಿಂದ ಕೆಳಗಡೆ ಪೂರ್ತಿ, ತಲೆಯಿಂದ ಕಾಲಿನವರೆಗೆ ನನ್ನದು ಹರಿತಾ ಇದೆ, ಖುಷಿ ಅನ್ನೋ ಲಹರಿ ಹರಿತಾ ಇದೆ. ಟಾಪ್ ಆಫ್ ದಿ ಹೆಡ್. ನಾನು ಎಷ್ಟು ಖುಷಿಯಿಂದ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ ನನಗೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಮತ್ತು ತೃಪ್ತಿ ಆಗ್ತಾ ಇದೆ ತುಂಬ. ಸೊ ನನಗೆ ಗೊತ್ತಾಗ್ತಿದೆ ಒಳಗಡೆ ಎಷ್ಟು ಖುಷಿಯಿಂದ ನಾನು ಖುಷಿನ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾಗ್ತಿದೆ, ಎಷ್ಟು ತೃಪ್ತಿಯಿಂದ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸ್ಲೋ ಆಗಿ ನೀವು ಟ್ಯಾಪಿಂಗ್ ನಿಲ್ಲಿಸಬಹುದು. ದೀರ್ಘವಾಗಿ ಒಂದು ಉಸಿರು ಹೇಳ್ಕೊಳ್ಳಿ, ಬಿಡಿ. ಸೊ ಈಗ ನೋಟಿಸ್ ಮಾಡಿ, ನೀವು ಇದು ಎದೆ ಮೇಲೆ ನಿಮ್ಮ 2 ಕೈಗಳನ್ನ ಇಟ್ಕೋಬೋದು, ಕಣ್ಣು ಮುಚ್ಕೊಂಡು ನೋಟಿಸ್ ಮಾಡಿ ನೀವು ಏನು, ಯಾವ ಪಾಸಿಟಿವ್ ಎಮೋಷನ್, ಈ ಖುಷಿ ಪಾಸಿಟಿವ್ ಎಮೋಷನ್ ತೊಗೊಂಡು ನಾವು ಇವತ್ತು ಟ್ಯಾಪಿಂಗ್ ಮಾಡಿದ್ವಲ್ಲ, ಅದು ಹೇಗೆ ಅನ್ನಿಸ್ತಾ ಇದೆ, ಎಷ್ಟರ ಮಟ್ಟಿಗೆ ನಿಮಗೆ ಈ ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ಖುಷಿ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಎಷ್ಟರ ಮಟ್ಟಿಗೆ, ಹಾಗೆ ನಿಮ್ಮ ಇದು ತೃಪ್ತಿ, ಆ ಪಾಸಿಟಿವ್ ಎಮೋಷನ್ಸ್, ಇನ್ನೇನೇನು ಪಾಸಿಟಿವ್ ಎಮೋಷನ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ಅದನ್ನು ಏನೇನು ಫೀಲ್ ಆಗ್ತಾ ಇದೆ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಗೇನಾದ್ರು ರೆಸಿಸ್ಟೆನ್ಸ್ ಇದ್ದರೆ, ಏನಾದ್ರು ನೆಗೆಟಿವ್ ಎಮೋಷನ್ಸ್ ಇತ್ತು ಈ ಟ್ಯಾಪಿಂಗಿನ ಮುಂಚೆ ಅಂತ ಹೇಳಿದ್ರೆ, ಅದು ನೀವು ರೇಟ್ ಮಾಡೋಕ್ಕೆ ಹೇಳಿದ್ನಲ್ಲ ನಾನು, ಅದು ನಂಬರ್ ಬಂದಿರುತ್ತೆ ಏನೋ ಒಂದು, ಆ ನಂಬರು ಯಾವ್ದು ನಂಬರ್ ನೋಟ್ ಮಾಡ್ಕೊಂಡಿದ್ದೀರಲ್ಲ, ಹಾಗೆ ಈಗಲೂ ಅದೇ ಎಮೋಷನ್ಸ್ಗೆ ಹೋಗಿ, ಫಸ್ಟ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ಟ್ಯಾಪಿಂಗ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಎಮೋಷನ್ಸ್ ಇತ್ತೋ ಅದ್ರದ್ದು ಮತ್ತೆ ಟ್ಯೂನ್ ಇನ್ ಮಾಡಿಬಿಟ್ಟು ಅದು ಇಂಟೆನ್ಸಿಟಿ ಎಷ್ಟಾಗಿದೆ ಅಂತ. ಕಡಿಮೆ ನಂಬರ್ ಬಂತು ನಿಮಗೆ ಅಂತ ಹೇಳಿದ್ರೆ, ಮುಂಚೆ ಸಪೋಸ್ ನಿಮಗೆ 7 ಅಥವಾ 8 ಇತ್ತು, 8 ನಂಬರ್ ಇತ್ತು, ಈಗ ನಿಮಗೆ 5 ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಅದು ನೆಗೆಟಿವ್ ಎಮೋಷನ್ಸ್ ಕಡಿಮೆ ಆಗಿ ಪಾಸಿಟಿವ್ ಎಮೋಷನ್ಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಸಪೋಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮತ್ತೆ ವಾಪಸ್ ಇದನ್ನು ಟ್ಯಾಪಿಂಗ್ ಮೆಡಿಟೇಷನ್ ನೀವು ಯಾವಾಗಲಾದ್ರು ರಿಪೀಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವಾಗ ಅನಿಸುತ್ತೋ, ನಮಗೆ ಇನ್ಸ್ಟಂಟಾಗಿ ತಕ್ಷಣಕ್ಕೆ ನನಗೆ ಪಾಸಿಟಿವಿಟಿ, ನನಗೆ ಖುಷಿ ಬೇಕು ಅಂತ ಅಂದಾಗ ಈ ಟ್ಯಾಪಿಂಗ್ ಮೆಡಿಟೇಷನ್ ಇದು ತುಂಬ ಶಾರ್ಟ್ ಆಗಿದೆ, ನಿಮ್ಗೆ ಗೊತ್ತಿರೋಂಗೆ 5 ರಿಂದ 6 ನಿಮಿಷ ಅಷ್ಟೇ ಇರೋದಿದು. ಆ ಶಾರ್ಟ್ ಆಗಿರೋ ಈ ಮೆಡಿಟೇಷನ್ನ ನೀವು ಯಾವಾಗಲಾದರೂ ಕೂಡ ನೀವು ಮಾಡಬಹುದು. ಸೊ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ಮುಂಚೆ ಏನು ನಂಬರ್ ಇತ್ತು, ಆಮೇಲೆ ಏನು ನಂಬರ್ ಇತ್ತು ಅಂತ, ಆಮೇಲೆ ಹೇಗೆ ಅನಿಸ್ತು ಈ ಟ್ಯಾಪಿಂಗ್ ಮೆಡಿಟೇಷನ್ ಅಂತ ಕೂಡ ನನಗೆ ತಿಳಿಸಿ. ಹಾಗೆ ಹಳೆ ಟ್ಯಾಪಿಂಗ್ ಮೆಡಿಟೇಷನ್ ಇದ್ದಾವೆ ಸುಮಾರು, ಮೆಡಿಟೇಷನ್ಸ್, ಗೈಡೆಡ್ ಮೆಡಿಟೇಷನ್ ಎಲ್ಲ ಹಾಕಿದ್ದೀನಿ, ಅದು ಪ್ಲೇಲಿಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಬೇರೆ ಇನ್ನೂ ಜಾಸ್ತಿ ಮೆಡಿಟೇಷನ್ಸ್ ಬೇಕು, ನಾನು ಶೇರ್ ಮಾಡಬೇಕು ಅಂತ ಅನ್ನೋದಾದರೆ ಅದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ತನಕ ನನ್ನ ಜೊತೆಗೆ ನೀವು ಟ್ಯಾಪಿಂಗ್ ಮೆಡಿಟೇಷನ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಈ ಥರ ಟ್ಯಾಪಿಂಗ್ ಮೆಡಿಟೇಷನ್ ಮಾಡಿ ನೋಡಿ, ನಿಮಗೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ, ಇನ್ಸ್ಟೆಂಟ್ 100% ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಂಗೆ ಮೆಡಿಟೇಷನ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂದರೆ ನಾನು ಆನ್ಲೈನ್ ಮೆಡಿಟೇಷನ್ಸ್ ಮಾಡ್ತೀನಿ. ಸೊ ನೀವು ಫ್ರೀ ಡೆಮೋ ಕೂಡ ತೊಗೋಬೋದು.
ಅದಕ್ಕೆ ನಾನು ತಿಳಿಸ್ತೀನಿ. ಇದರಲ್ಲಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ, ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನೀವು ನಾನು ಒಂದು ಫ್ರೀ ಡೆಮೋ ನೀವು ಜಾಯಿನ್ ಆಗ್ಬೋದು. ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ವೀಕ್ಲಿ ಇದು ಮೆಡಿಟೇಷನ್ಸ್ ಮಾಡ್ತೀನಿ ನಾನು. ವೀಕ್ಲಿ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಸುಮಾರು ಜನ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ತುಂಬ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಹಾಗೇ ನಾನು ಹೇಗಿರುತ್ತೆ ನನ್ನ ಮೆಡಿಟೇಷನ್ ಅಂತಂದ್ಬಿಟ್ಟು ನಾನು ಅದ್ರದ್ದು ಒಂದು ಮಾಡಿದ್ದೀನಿ ಶಾರ್ಟ್ ವಿಡಿಯೋ. ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡೋಣ ನಿಮ್ಮನ್ನೆಲ್ಲ. ಸೊ ಇನ್ನೇನಿದ್ರು ಯಾವ ಟಾಪಿಕ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ನೀವು ಕಮೆಂಟ್ ಮಾಡಿ. ಇದು ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಇನ್ನು ಅಂತಂದರೆ ನನ್ನ ಚಾನೆಲ್ನ. ಸೊ ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನೋಡೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.